ದರ್ಶನ್ ಜೊತೆ ನಟಿಸಿದ್ದಂತ ಊರ್ವಶಿ ರೌಟೇಲಾಗೆ ಸಂಕಷ್ಟ ಎದುರಾಗಿದೆ. ಐರಾವತ ಸಿನಿಮಾದ ನಟಿ ಊರ್ವಶಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ನಟಿಗೆ ಶಾಕ್ ಎದುರಾಗಿದೆ. ಐರಾವತ ಸಿನಿಮಾದ ನಟಿ ಊರ್ವಶಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಅದು ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ನಟಿಗೆ ಶಾಕ್ ಎದುರಾಗಿದೆ. ಅಂದ್ರೆ ಸೆಪ್ಟೆಂಬರ್ 16ನೇ ತಾರೀಕು ಇಡಿ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ದೆಹಲಿಯಲ್ಲಿರುವಂತಹ ಇಡಿ ಆಫೀಸ್ ಏನಿದೆ ಅಲ್ಲಿ ಹಾಜರಾಗಬೇಕು, ವಿಚಾರಣೆಗೆ ಬರಬೇಕು ಅನ್ನುವಂತ ನೋಟಿಸ್ ಅನ್ನ ಕೊಡಲಾಗಿದೆ. ಅಂದ್ರೆ ಬೆಟ್ಟಿಂಗ್ ಆಪ್ ಮೂಲಕ ಕೋಟಿ ಕೋಟಿ ಅಕ್ರಮ ನಡೆದಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಯ ಭಾಗವಾಗುವಂತ ವಿಚಾರವಾಗಿ ಈಗ ಸಮನ್ಸ್ ಅನ್ನ ಇಡಿ ಅಧಿಕಾರಿಗಳು ಊರ್ವಶಿ ಅವರಿಗೆ ಕೊಟ್ಟಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಲಾಕ್ ಆಗ್ತಾರಾ ಹಾಗಾದ್ರೆ ನಟಿ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಟ ದರ್ಶನ್ ಜೊತೆ ಐರಾವತ ಸಿನಿಮಾದ ನಟಿಗೆ ಈಗ ಸಂಕಷ್ಟ ಎದುರಾಗಿದೆ. ಬೆಟ್ಟಿಂಗ್ ಆಪ್ ನ ಮೂಲಕ ಅಕ್ರಮ ಹಣ ವರ್ಗಾವಣೆ ನಡೆದಿರುವಂತ ವಿಚಾರವಾಗಿ ಸೆಪ್ಟೆಂಬರ್ 16 ಅಂದ್ರೆ ನಾಳೆ ಅಲ್ಲ ನಾಳಿದ್ದು ವಿಚಾರಣೆಗೆ ಬರಬೇಕು ಅಂತೇಳಿ ಈಗ ಸಮನ್ಸ್ ಅನ್ನ ಕೊಡುವಂತ ಕೆಲಸ ಆಗಿದೆ. ದರ್ಶನ್ ಅವರ ಜೊತೆ ನಟಿಸಿದಂತಹ ನಟಿ ಇವರು. ಐರಾವತ ಸಿನಿಮಾ ಎಲ್ರಿಗೂ ಕೂಡ ಗೊತ್ತಿದೆ. ಒಂದ್ ಕಡೆ ಈಗ ಆಲ್ರೆಡಿ ನಟ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಮತ್ತೊಂದು ಕಡೆ ಈಗ ಐರಾವತ ಸಿನಿಮಾದಲ್ಲಿ ನಟಿಸಿದ್ದಂತಹ ಈಕೆಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ತನಿಖೆಯ ಭಾಗವಾಗಿ ಅವರನ್ನ ವಿಚಾರಣೆಗೆ ಬರಬೇಕು ಅನ್ನುವಂತ ಸೂಚನೆಯನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂದ್ರೆ ದೆಹಲಿಯಲ್ಲಿರುವಂತ ಇಡಿ ಕಚೇರಿ ಏನಿದೆ ಅಲ್ಲಿ ವಿಚಾರಣೆಗೆ ನೀವು ಬಂದು ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಅವ್ರೀಗ ನೋಟಿಸ್ಗೆ ರೆಸ್ಪಾಂಡ್ ಮಾಡಿ ದೆಹಲಿಯಲ್ಲಿರುವಂತ ಇಡಿ ಅಧಿಕಾರಿಗಳ ಕಚೇರಿಗೆ ಹೋದ್ರೆ ಏನೂ ತೊಂದರೆ ಇಲ್ಲ. ಬಟ್ ಏನಾದರೂ ವಿಚಾರಣೆಗೆ ಹೋಗ್ಲಿಲ್ಲ ಅಥವಾ ಆ ಒಂದು ಈಗ ನೋಟಿಸ್ ಏನು ಕೊಟ್ಟಿದ್ದಾರೆ ಆ ನೋಟಿಸ್ಗೇನು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅಂದ್ರೆ ಆಗ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ವೇಳೆ ಏನಾದರೂ ಆ ನೋಟಿಸ್ಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಅವರು ಓಕೆ ವಿಚಾರಣೆಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಆಗುತ್ತೆ. ನಾಳೆ ಅಲ್ಲ ನಾಳಿದ್ದು ವಿಚಾರಣೆಗೆ ಬರಬೇಕು ಅನ್ನುವಂಥ ನೋಟಿಸನ್ನು ಸದ್ಯ ಕೊಡಲಾಗಿದೆ. ಸೊ ಆ ನೋಟಿಸ್ನ ಹೇಗೆ ಅವರು ಅದಕ್ಕೆ ಆನ್ಸರ್ ಮಾಡಿ ಹೋಗ್ತಾರಾ ಹೋಗಲ್ವಾ, ಒಂದು ವೇಳೆ ಹೋಗ್ಲಿಲ್ಲ ಅಂತ ಅಂದ್ರೆ ಕಾನೂನು ಸಂಕಷ್ಟವನ್ನ ಎದುರಿಸಬೇಕಾದಂತ ಸಾಧ್ಯತೆ ಇರುತ್ತೆ. ಒಂದೊಂದು ಕಡೆ ಈಗ ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಲಾಕ್ ಆಗ್ತಾರಾ ಈ ನಟಿ ಅನ್ನುವಂಥ ಚರ್ಚೆಗಳು ಕೂಡ ಸದ್ಯ ಜೋರಾಗಿ ನಡೀತಾ ಇದೆ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಸೆಪ್ಟೆಂಬರ್ 16ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂದ್ರೆ ಇದು ಆನ್ಲೈನ್ ಬೆಟ್ಟಿಂಗ್ ಕೇಸ್ನ ತನಿಖೆಯ ಭಾಗವಾಗಿ ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಹೋಗ್ಲಿಲ್ಲ ಅಂತ ಅಂದ್ರೆ ಕಾನೂನು ಸಂಕಷ್ಟ ಎದುರಿಸಬೇಕಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಮಂಜುನಾಥ್? ಖಂಡಿತ ಪ್ರಭು, ಇತ್ತೀಚೆಗಷ್ಟೇ ಏನು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟಂತೆ ಏನು ವಿಜಯ್ ದೇವರಕೊಂಡ ಇರಬಹುದು, ಬೇರೆ ಬೇರೆ ನಟರಿಗೆ ಒಂದು ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಿಗೆ ಜಾಹೀರಾತು ನೀಡುತ್ತದೋ ಅದರಿಂದ ಹಣವನ್ನ ಪಡೆದುಕೊಂಡಿದ್ದು, ಜೊತೆಗೆ ಇವರು ಸಹ ಆ ಒಂದು ಬೆಟ್ಟಿಂಗ್ ಆಪ್ಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಕೆಲವೊಂದು ನಟರಿಗೆ ವಿಜಯ್ ದೇವರಕೊಂಡ ಸೇರಿದಂತೆ ಹಲವಾರು ನಟರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಈಗ ಸದ್ಯ ಕನ್ನಡ ಸಿನಿಮಾದ ಅಂದ್ರೆ ದರ್ಶನ್ ನಾಯಕ ನಟನಾಗಿ ನಟಿಸಿದಂತ ಐರಾವತ ಮೂವಿಯಲ್ಲಿ ಹೀರೋಯಿನ್ ಆಗಿದ್ದಂತ ಏನು ಊರ್ವಶಿ ರೌಟೇಲಾ ಅವರಿಗೆ ಸಹ ಇಡಿ ನೋಟಿಸ್ ಅನ್ನ ನೀಡಿದೆ. ಇಲ್ಲಿ ಸೆಪ್ಟೆಂಬರ್ 16ನೇ ತಾರೀಕು ದೆಹಲಿಯಲ್ಲಿ ಇರ್ತಕ್ಕಂಥ ಇಡಿ ಕಚೇರಿಗೆ ಹಾಜರಾಗಿ ಅವರು ಕೇಳ್ತಕ್ಕಂಥ ಕೆಲವೊಂದು ಮಾಹಿತಿಗಳಿಗೆ ಒಂದು ಪ್ರಶ್ನೆಗಳಿಗೆ ಸ್ಪಷ್ಟವಾದಂತ ಉತ್ತರವನ್ನ ಕೊಡಬೇಕು, ಅಗತ್ಯ ದಾಖಲೆಗಳನ್ನ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ ಇವರು ಸಹ ಕೆಲವೊಂದು ಬೆಟ್ಟಿಂಗ್ ಆಪ್ಗಳಿಗೆ ಸಂಬಂಧಪಟ್ಟಂತೆ ಜಾಹೀರಾತುಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕೆಲವೊಂದು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರ್ತಕ್ಕಂಥ
ಒಂದು ಮಾಹಿತಿ ಆಧಾರದಲ್ಲಿ ಇವರು ಬೆಟ್ಟಿಂಗ್ ಆಪ್ಗಳಲ್ಲಿ ಹಣವನ್ನ ಕೋಟಿ ಹಣವನ್ನ ಅಕ್ರಮವಾಗಿ ಗಳಿಕೆ ಮಾಡಿರೋದು ಮತ್ತೆ ವರ್ಗಾವಣೆ ಮಾಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇಡೀ ಈ ಕೇಸ್ ವರ್ಗಾವಣೆ ಆಗೋದಕ್ಕೆ ಮುಂಚಿತವಾಗಿ ಅಲ್ಲಿನ ಹೈದರಾಬಾದ್ನ ಒಂದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ದೂರು ದಾಖಲಾಗಿತ್ತು. ಅದನ್ನ ನಂತರ ಇಡಿ ಅಧಿಕಾರಿಗಳು ECIR ಅಂದ್ರೆ ಎಕನಾಮಿಕ್ಸ್ ಕ್ರೈಮ್ ಅಫೆನ್ಸ್ ಸಂಬಂಧಪಟ್ಟಾಗೆ ಇಡಿಯಲ್ಲಿ ದಾಖಲಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳಲ್ಲಿ FIR ಅನ್ನ ಮಾಡ್ಕೊಳ್ತಾರೆ. ಇಡಿಯಲ್ಲಿ ECIR ಅಂತ ಒಂದು ದೂರನ್ನ ದಾಖಲು ಮಾಡಿಕೊಂಡು ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈಗ ಏನು ನಟಿ ಊರ್ವಶಿ ಅವರನ್ನ ವಿಚಾರಣೆಗೆ ಕರೆದಿರ್ತಕ್ಕಂಥದ್ದು. ಇಲ್ಲಿ ಅವರು ಕೊಟ್ಟ ಒಂದು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡ್ತಕ್ಕಂಥದ್ದು ಅಥವಾ ದಾಖಲೆಗಳನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರು ಇಡೀ ವಿಚಾರಣೆಯಿಂದ ಅಥವಾ ಏನೋ ಒಂದು ಸಂಕಷ್ಟ ಎದುರಾಗಿದೆ ಅದರಿಂದ ಬಚಾವಾಗಬಹುದು. ಆದ್ರೆ ಇವರು ಏನು ಬೆಟ್ಟಿಂಗ್ ಆಪ್ಗಳಲ್ಲಿ ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡೋದಿರ್ಬೋದು ಅಥವಾ ಗಳಿಕೆ ಮಾಡಿರೋದಿರ್ಬೋದು, ಅಕ್ರಮವನ್ನು ಎಸಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮುಚ್ಚಿಡುವಂತ ಪ್ರಯತ್ನಕ್ಕೆ ಏನಾದ್ರು ಮುಂದಾದ್ರೆ ಬಂಧಿಸುವಂತ ಸಾಧ್ಯತೆಗಳು ಇದಾವೆ ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.